ಕೊಲೆ ಆರೋಪಿ ನಟ ದರ್ಶನ್ಗೆ ಇನ್ನೂ 1 ವರ್ಷ ಜೈಲೇ ಗತಿ. 2027ರ ಮೇ 15ರವರೆಗೆ ಜೈಲಿನಲ್ಲೇ ಇರಬೇಕು ನಟ ದರ್ಶನ್. ಅಂದರೆ ಇನ್ನೂ 365 ದಿನ ಜೈಲಿನಲ್ಲೇ ದರ್ಶನ್ ವಾಸ. ಗಣೇಶ ಹಬ್ಬ, ದಸರಾ, ದೀಪಾವಳಿ ಎಲ್ಲವೂ ಕೂಡ ಜೈಲಿನಲ್ಲೇ. ಯಾಕಂದರೆ ಸುಪ್ರೀಂ ಕೋರ್ಟ್ ಇವತ್ತು ದರ್ಶನ್ ಸಲ್ಲಿಸಿದಂತಹ ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಸಿ 1 ವರ್ಷ ಸಮಯಾವಕಾಶವನ್ನು ಕೊಟ್ಟಿದೆ 57ನೇ ಸೆಷನ್ಸ್ ಕೋರ್ಟ್ಗೆ. ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನು 1 ವರ್ಷದ ಒಳಗೆ ಮುಗಿಸಿ ಅಂತ ಇವತ್ತಿನಿಂದ ಕೌಂಟ್ ಆಗುತ್ತೆ ದಿನ. ಇವತ್ತಿನಿಂದ ಮುಂದಿನ ವರ್ಷ ಅಂದರೆ 2027ರ ಮೇ 15ರವರೆಗೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ ಆಗಿತ್ತು, ಆದರೆ ಬ್ಯಾಡ್ ನ್ಯೂಸ್ ಸಿಕ್ಕಿದೆ. ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಅಟ್ಲೀಸ್ಟ್ ಮಧ್ಯಂತರ ಜಾಮೀನಾದರೂ ಸಿಗಲಿ ಅಂತ ಹೇಳಿ ಎಲ್ಲವೂ ಕೂಡ ಹುಸಿಯಾಗಿದೆ. ಇನ್ನೂ 1 ವರ್ಷ ಜೈಲೇ ಖಾಯಂ ಆಗಿದೆ. ಮತ್ತೇನು ಆಪ್ಷನ್ಸೇ ಇಲ್ವಾ ನಟ ದರ್ಶನ್ ಮುಂದೆ ಅಂತ? ಮಧುಶ್ರೀ, ದರ್ಶನ್ಗೆ ಇವತ್ತು ಬಹಳ ದೊಡ್ಡ ಹಿನ್ನಡೆ ಆಗಿದೆ. ಅವರು ದೊಣ್ಣೆ ಕೊಟ್ಟು ಓಡಿಸ್ಕೊಂಡಂಗೆ ಆಗಿದೆ ಪರಿಸ್ಥಿತಿ. ಯಾಕೆಂದರೆ ಅವರು ಸುಪ್ರೀಂ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು, ಮಧ್ಯಂತರ ಜಾಮೀನಿಗೂ ಕೂಡ ಮನವಿಯನ್ನು ಮಾಡಿದರು. ಎಲ್ಲೋ ಒಂದು ಕಡೆ ಅವ್ರಿಗೆ ಆಶಾವಾದ ಇತ್ತು ಅನಿಸುತ್ತೆ, ಅಂದರೆ ಮಧ್ಯಂತರ ಜಾಮೀನಾದರೂ ಕೊಡ್ಬೋದು ಕೋರ್ಟು ಅಂತೇಳಿ. ಆದರೆ ಅವ್ರಿಗೆ ಬಹಳ ದೊಡ್ಡ ಒಂದು ಅವ್ರ ಆಸೆಗೆ ತಣ್ಣೀರನ್ನು ಸುಪ್ರೀಂ ಕೋರ್ಟ್ ಹಚ್ಚಿದೆ ಅಂತ ಹೇಳ್ಬೋದು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಈಗ 1 ವರ್ಷಗಳ ಕಾಲ ಅವ್ರಿಗೆ ಜಾಮೀನೇ ಸಿಗೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ಯಾಕಂದರೆ ಇವರು ಅರ್ಜಿ ಸಲ್ಲಿಸಿದ್ರಿಂದನೇ ಆ ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿರೋದು. ಇವ್ರ ವಾದ ಏನಿತ್ತು ಅಂದರೆ ಇನ್ನೂ 262 ಸಾಕ್ಷಿಗಳ ವಿಟ್ನೆಸ್ಗಳಾಗಬೇಕು, ಅಲ್ಲಿ ಬಹಳ ವಿಳಂಬ ಆಗುತ್ತೆ, ಹೀಗಾಗಿ ನಮಗೆ ಜಾಮೀನು ಕೊಡಿ ಅನ್ನುವಂಥದ್ದು ಇವ್ರ ವಾದ ಆಗಿತ್ತು. ಈಗ ಪ್ರಾಸಿಕ್ಯೂಷನ್ ಹೇಳ್ತಿರೋದೇನೆಂದರೆ ಈಗ ವಿಳಂಬಕ್ಕೆ ನಾವು ಒಂದೇ ಕಾರಣ ಅಲ್ಲ, ಅವರು ಕೂಡ ಕಾರಣ. ಯಾಕಂದರೆ ಬಹಳ ವಿಳಂಬವಾಗಿ ಸಾಕ್ಷ್ಯ ವಿಚಾರಣೆ, ಅಂದರೆ ಪಾರ್ಟಿ ಸವಾಲು, ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಆರೋಪಿಗಳ ಪರ ವಕೀಲರು ವಿಳಂಬವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ವಾದ ಆಗಿತ್ತು. ಕೊನೆಗೆ ಅವರು ಪ್ರಾಸಿಕ್ಯೂಷನ್ ಹೇಳಿದ್ದು ನಾವು ಕೀ ವಿಟ್ನೆಸ್ಗಳು, ಅಂದರೆ ಬಹಳ ಪ್ರಮುಖ ಸಾಕ್ಷಿಗಳಾದ 60 ಸಾಕ್ಷಿಗಳನ್ನು ನಾವು ಇನ್ನು 1 ವರ್ಷದಲ್ಲಿ ಮುಗಿಸ್ತೀವಿ ಅಂತೇಳಿ ಪ್ರಾಸಿಕ್ಯೂಷನ್ ಅವರು ಹೇಳಿದ್ರು. ಹೀಗಾಗಿ ಈಗ ಸುಪ್ರೀಂ ಕೋರ್ಟ್ 1 ವರ್ಷ ಕಾಲಾವಕಾಶ ಕೊಡ್ತೀವಿ, ಅಷ್ಟರಲ್ಲಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಸಾಕ್ಷ್ಯ ವಿಚಾರಣೆಯನ್ನು ಪೂರ್ಣಗೊಳಿಸಿ, ಅದರಲ್ಲೂ ಮುಖ್ಯವಾಗಿ 60 ಸಾಕ್ಷಿಗಳ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಏನಿದೆ ಅದನ್ನು ಪೂರ್ಣಗೊಳಿಸಿ, ಅದಾದಮೇಲೆ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಲಿ. ಆ ಜಾಮೀನು ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಟ್ರಯಲ್ ಕೋರ್ಟ್, ಅಂದರೆ 57ನೇ CCS ಕೋರ್ಟ್ನಲ್ಲೇ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ದರ್ಶನ್ ಇನ್ನೊಂದು ಮನವಿಯನ್ನು ಮಾಡಿದ್ರು, ನನಗೆ ಜೈಲಿನಲ್ಲಿ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ ಅಂತೇಳಿ. ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಯಾವುದೇ ರಿಲೀಫನ್ನು ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ದೇನೆಂದರೆ, ಹಿಂದೆ ನಾವು ಏನು ಅವ್ರಿಗೆ, ಅಂದರೆ ಜೈಲಿನಲ್ಲಿ ಅವ್ರು ನಡ್ಕೊಂಡಂಥ ರೀತಿಯಿಂದಾಗಿ ನಾವು ಕೆಲವೊಂದು ಕಠಿಣ ಸೂಚನೆಯನ್ನು ಕೊಟ್ಟಿದ್ವಿ, ಆದರೆ ಅವ್ರಿಗೆ ಜೈಲಿನಲ್ಲಿ ಕನಿಷ್ಠ ಸವಲತ್ತುಗಳೇನಿದೆ ಅದು ಸಿಗ್ತಾ ಇದೆ ಅಂತೇಳಿ ಈಗಾಗಲೇ ಜೈಲಧಿಕಾರಿಗಳು ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಅದನ್ನು ನಾವು ಸಂಶಯ ಪಡೋದಕ್ಕೆ ಯಾವುದೇ ರೀತಿ ಕಾರಣಗಳಿಲ್ಲ. ಅಂಕಿಅಂಶ ಸಹಿತವಾಗಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಅದನ್ನು ಸಂಶಯಿಸೋದಕ್ಕೆ ಕಾರಣ ಇಲ್ಲ. ಹೀಗಾಗಿ ಇಲ್ಲಿವರೆಗೂ ಏನು ಸವಲತ್ತು ಸಿಗ್ತಾ ಇದೆ ಮತ್ತು ಬೇರೆ ಕೈದಿಗಳಿಗೆ ಏನು ಕನಿಷ್ಠ ಸವಲತ್ತು ಸಿಗ್ತಾ ಇದೆ ಅದೇ ಸವಲತ್ತು ದರ್ಶನ್ಗೂ ಕೂಡ ಸಿಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಜೊತೆಗೆ ಈಗ 57ನೇ CCH ಕೋರ್ಟ್ನಲ್ಲಿ ರೆಗ್ಯುಲರ್ ಜಡ್ಜ್ ಇಲ್ಲ, ಅಂದರೆ ಇನ್ಚಾರ್ಜ್ ಕೋರ್ಟ್ 64ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಹೀಗಾಗಿ ಇದು ಶೀಘ್ರ ವಿಚಾರಣೆ ನಡೀಬೇಕು ಅಂದರೆ ಅಲ್ಲೊಂದು ಪರ್ಮನೆಂಟ್ ಜಡ್ಜ್ ಇರಬೇಕು ಅಂತೇಳಿ ಮನವಿ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ ಅದಕ್ಕೂ ಕೂಡ ಸ್ಪಂದಿಸಿ ಈಗ ಹೈಕೋರ್ಟ್ಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಅಂದರೆ 57ನೇ ಕೋರ್ಟ್ ಲೇನ್ ಖಾಲಿ ಇದೆ ಜಡ್ಜ್ ಪೋಸ್ಟು, ಅದಕ್ಕೆ ಬೇಗ ನೇಮಕ ಮಾಡಿ, ಆಗ ಶೀಘ್ರ ವಿಚಾರಣೆ ಆಗುತ್ತೆ, ಆಗ 1 ವರ್ಷದಲ್ಲಿ ಟ್ರಯಲ್ ಪೂರ್ಣ ಆಗೋದಕ್ಕೆ ಅದು ಅವಕಾಶ ಆಗುತ್ತೆ ಅಂತೇಳಿ. ಹೀಗಾಗಿ ಸುಪ್ರೀಂ ಕೋರ್ಟ್ ಆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಹೀಗಾಗಿ ಇದು ಎಲ್ಲೋ ಒಂದು ಕಡೆ ದರ್ಶನ್ ಸಲ್ಲಿಸಿರುವಂಥ ಅರ್ಜಿ ಪ್ರಾಸಿಕ್ಯೂಷನ್ಗೆ ಅನುಕೂಲ ಆಗಿದೆ. ಯಾಕೆಂದರೆ ಈಗ ದರ್ಶನ್ ಈಗ ಅರ್ಜಿಯನ್ನು ಸಲ್ಲಿಸಿದ್ದೇನೆ, ಇನ್ನೊಂದು 6 ತಿಂಗಳು ಬಿಟ್ಟು ಅರ್ಜಿಯನ್ನು ಸಲ್ಲಿಸಿದ್ರೆ ವಿಳಂಬ ಆಗಿದೆ ಅಂತೇಳಿ ಆಗ ಸುಪ್ರೀಂ ಕೋರ್ಟ್ ಪರಿಗಣಿಸ್ತಿತ್ತು. ಅಂದರೆ ಆಲ್ರೆಡಿ 1.5 ವರ್ಷ ಜೈಲಿನಲ್ಲಿದ್ದಾರೆ ಅನ್ನೋಂಥ ಕಾರಣ ಕೊಟ್ಟು. ಆದರೆ ಈಗ ಸುಪ್ರೀಂ ಕೋರ್ಟ್ ಯಾವುದೇ ಅಂಶಗಳನ್ನ ಪರಿಗಣಿಸಿಲ್ಲ. ಬದಲಾಗಿ ಈಗ 1 ವರ್ಷದಲ್ಲಿ ಸಾಕ್ಷ್ಯ ವಿಚಾರಣೆಯನ್ನು ಪೂರ್ಣಗೊಳಿಸಿ, 60 ಕೀ ವಿಟ್ನೆಸ್ಗಳ ವಿಚಾರಣೆಯನ್ನು ಪೂರ್ಣಗೊಳಿಸಿ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜಾಮೀನಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಹೀಗಾಗಿ ಈಗ ದರ್ಶನ್ಗೆ ಬೇರೆ ದಾರಿ ಇಲ್ಲ. ಹಾಗೆ ಸಂಪರ್ಕದಲ್ಲಿರಿ ರಮೇಶ್. ಜಾಮೀನು ಅರ್ಜಿ ಸಲ್ಲಿಸಿ ಸಂಕಷ್ಟಕ್ಕೆ ಸಿಲುಕಿದ ದರ್ಶನ್ರ ಯಾವುದೇ ಬೇಡಿಕೆಗೂ ಕೂಡ ಸುಪ್ರೀಂ ಕೋರ್ಟ್ ಮಣಿದಿಲ್ಲ. ಜಾಮೀನು ಸಿಗೋ ನಿರೀಕ್ಷೆಯಲ್ಲಿದ್ದಂತಹ ನಟ ದರ್ಶನ್ಗೆ ಶಾಕ್, ನಿರಾಸೆಯಾಗಿದೆ. ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ನಟ ದರ್ಶನ್ರಿಗೆ ಬಿಗ್ ಶಾಕ್ ಎದುರಾಗಿದೆ. ನಮ್ಮ ಪ್ರತಿನಿಧಿ ರಮೇಶ್ ಮಾಹಿತಿಯನ್ನು ಕೊಡ್ತಾ ಇದ್ರು. ರಮೇಶ್, ಹೇಳ್ತಾ ಇದ್ರಿ, ಅಂದರೆ ದರ್ಶನ್ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೊಂಡ್ರಾ ಅಂತ ಹೇಳಿ, ತಾವು ಹೇಳ್ದಂಗೆ ಇನ್ನೊಂದು 6 ತಿಂಗಳು ಬಿಟ್ಟು ಸಲ್ಲಿಕೆ ಮಾಡಿದ್ರೆ ಪರಿಸ್ಥಿತಿ ಇರಬಹುದು ಅಥವಾ ಅನುಕೂಲಕರ ವಾತಾವರಣ ದರ್ಶನ್ ಪರವಾಗೇ ಇರ್ತಿತ್ತಾ ಅಂತ? ಖಂಡಿತ ಸಾಧ್ಯತೆಗಳು ತಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಆತರ ಪಟ್ಟು ದರ್ಶನ್ ತನ್ನ ಕಾಲ ಮೇಲೆ ತಾನೇ ಚಪ್ಪಟಿ ಹೇಳ್ಕೊಂಡ್ರು ಅನ್ನೋವಂಥದ್ದು ಸಂಶಯ ಕಾಡ್ತಾ ಇದೆ. ಯಾಕೆಂತಂದರೆ ಈಗ ಅವರು ಅರ್ಜಿ ಏನು ಸಲ್ಲಿಸಿದ್ರು, ಅವರು ಏನೇನು ಮನವಿಯನ್ನು ಮಾಡಿದ್ರು, ಅದಕ್ಕೆ ಯಾವುದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಕ್ಯಾರೆ ಅಂದಿಲ್ಲ. ಅಂದರೆ ಅವ್ರು ಯಾವುದೇ ರೀತಿಯಾದಂಥ ಪಾಸಿಟಿವ್ ಆದೇಶವನ್ನು ದರ್ಶನ್ಗೆ ಕೊಟ್ಟಿಲ್ಲ. ಬದಲಾಗಿ ಇನ್ನು 1 ವರ್ಷ ಅವ್ರು ಜೈಲಿನಲ್ಲೇ ಇರಬೇಕು. ಜೊತೆಗೆ ಏನು ಸವಲತ್ತುಗಳಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಯಾವುದೇ ರಿಯಾಯಿತಿಯನ್ನು ತೋರಿಸಿಲ್ಲ. ಬದಲಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದೇನೋ, ಬೇರೆ ಕೈದಿಗಳಿಗೆ ಏನು ಅನ್ವಯ ಆಗುತ್ತೋ ಅದು ನಿಮಗೂ ಕೂಡ ಅನ್ವಯ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯ ಬೇಡ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ. ಆದರೆ
ಸುಪ್ರೀಂ ಕೋರ್ಟ್ ಇನ್ನೊಂದು ಅಂಶ ಹೇಳಿದೆ, ಜೈಲು ಅಧಿಕಾರಿನೇ ಸ್ವತಃ ಪ್ರಮಾಣ ಪತ್ರದ ಮೂಲಕ ಈ ಒಂದು ಅಫಿಡವಿಟ್ ಸಲ್ಲಿಸಿದ್ದಾರೆ, ಅದರ ಎಲ್ಲ ಅಂಕಿಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇದನ್ನು ನಾವು ಸಂಶಯಿಸೋದ ಕಾರಣ ಇಲ್ಲ. ಹೀಗಾಗಿ ಏನು ಸವಲತ್ತುಗಳನ್ನು ಕೊಡಬೇಕು ಜೈಲು ಮ್ಯಾನ್ಯುಯಲಲ್ಲಿ, ಜೈಲು ಕೈಪಿಡಿಯಲ್ಲಿ ಏನಿದೆಯೋ ಅದನ್ನಷ್ಟೇ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಅದರಲ್ಲೂ ಕೂಡ ದರ್ಶನ್ಗೆ ಯಾವುದೇ ರೀತಿಯಾದ ಒಂದು ರಿಲೀಫ್ ಸಿಗಲಿಲ್ಲ. ಬದಲಾಗಿ ಪ್ರಾಸಿಕ್ಯೂಷನ್ಗೆ ಒಂದು ಅನುಕೂಲ ಏನಾಯಿತು ಇದರಿಂದ ಅಂದರೆ, ಇಲ್ಲಿಗೆ ಟ್ರಯಲ್ ಕೋರ್ಟ್ ಅಂದರೆ ಇನ್ಚಾರ್ಜ್ ಕೋರ್ಟಲ್ಲಿ ಇದು ವಿಚಾರಣೆ ನಡೀತಾ ಇತ್ತು, ಸಾಕ್ಷಿ ವಿಚಾರಣೆ ನಡೀತಾ ಇತ್ತು. ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಸೂಚನೆ ಕೊಟ್ಟಿರೋದ್ರಿಂದ 57ನೇ CCH ಕೋರ್ಟ್ಗೆ ರೆಗ್ಯುಲರ್ ಜಡ್ಜನ್ನು ನೇಮಿಸಿ ಅಂತೇಳಿ ಈಗ ಬೇರೆ ಜಡ್ಜ್ ಬರ್ತಾರೆ, ಅಲ್ಲಿ ಸಾಕ್ಷಿ ವಿಚಾರಣೆ ಬೇಗ ನಡೆಯುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಇನ್ನೊಂದು ವರ್ಷ ಟೈಮ್ ಸಿಕ್ಕಿರೋದ್ರಿಂದ ಪ್ರಾಸಿಕ್ಯೂಷನ್ ಈಗ 60 ವಿಟ್ನೆಸ್ಗಳು ಯಾರ್ಯಾರಿದ್ದಾರೆ ಅದನ್ನು ಕೂಡ ಅಂದರೆ ಸಾಕ್ಷಿ ವಿಚಾರಣೆ ಪೂರ್ಣಗೊಳಿಸೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಇಲ್ಲಿ ಏನಾಯಿತು ಅಂತಂದರೆ, ವಾದ ಮಂಡನ ಸಂದರ್ಭದಲ್ಲಿ ಈಗ ಇದರಲ್ಲಿ ಬಹಳ ಕೀ ವಿಟ್ನೆಸ್ ಈ ವಿಟ್ನೆಸ್ಗಳ ವಿಚಾರಣೆಯನ್ನೇ ಪ್ರಾಸಿಕ್ಯೂಷನ್ ಅವ್ರು ಮಾಡ್ತಾ ಇಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಹೇಳಿದ್ರು. ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲರು ಹೇಳಿದ್ದೇನಂತಂದ್ರೆ, ಈಗ ಉತ್ತರ ಕೊಟ್ಟರೆ ಅಂದರೆ ಯಾಕೆ ನಾವು ಕೀ ವಿಟ್ನೆಸ್ಗಳು ವಿಟ್ನೆಸ್ಗಳ ವಿಚಾರಣೆ ಮಾಡ್ತಿಲ್ಲ, ನೀವು ಸಾಕ್ಷಿಗಳ ಮೇಲೆ ಯಾವ ರೀತಿ ಮಾಡ್ತಿದ್ದೀರಾ ಸಾಕ್ಷಿಗಳನ್ನ ಅನ್ನೋದನ್ನ ಹೇಳಿದ್ರೆ ನಿಮ್ಮ ಜಾಮೀನು ಅರ್ಜಿನೇ ತಿರಸ್ಕಾರ ಆಗುತ್ತೆ ಅಂತೇಳಿ ಒಂದು ರೀತಿ ಪರೋಕ್ಷವಾದಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಆ ಸಾಕ್ಷಿಗಳು ಏನು ದರ್ಶನ್ ಹಿಡಿತದಲ್ಲಿದ್ದಾರಾ ಅನ್ನೋ ರೀತಿಯಲ್ಲಿ ಅವರು ಉತ್ತರ ಇತ್ತು. ಹೀಗಾಗಿ ಎಲ್ಲೋ ಅಂದರೆ ಯಾಕೆ ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಪ್ರಾಸಿಕ್ಯೂಷನ್ ಅವರು ಇನ್ನೂ ಮಾಡಿಲ್ಲ ಅಂದರೆ, ಈಗಲೇ ಮಾಡಿದ್ರೆ ಅವರೆಲ್ಲ ಒಂದು ಕಡೆ ಹಾಸ್ಟೈಲ್ ಆಗ್ಬೋದು ಅನ್ನೋಂಥ ಭೀತಿ ಪ್ರಾಸಿಕ್ಯೂಷನ್ಗೆ ಇರ್ಬೋದು. ಅದೇ ಒಂದು ಇಂಗಿತವನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈಗ 60 ಕೀ ವಿಟ್ನೆಸ್ಗಳೇನಿದ್ದಾರೆ, 2 ಐ ವಿಟ್ನೆಸ್ಗಳು, ಜೊತೆಗೆ ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಟೆಕ್ನಿಕಲ್ ಎವಿಡೆನ್ಸ್, ಇವೆಲ್ಲ ಸೇರಿ 60 ಕೀ ವಿಟ್ನೆಸ್ಗಳಾಗ್ತಾರೆ. ಅದು ಇನ್ನೊಂದು ವರ್ಷದಲ್ಲಿ ಮುಗಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಂದು ವರ್ಷದಲ್ಲಿ ಮುಗಿಲಿಲ್ಲ ಅಂತ ಅನ್ಸಿದ್ರೆ ಆಗ ದರ್ಶನ್ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಬಹುದು. ಆಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅವರು ಅಪ್ರೋಚ್ ಆಗುವಂಥ ಅವಶ್ಯಕತೆ ಇಲ್ಲ, ಬದಲಾಗಿ ಟ್ರಯಲ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹೀಗಾಗಿ ದರ್ಶನ್ಗೆಲ್ಲೋ ಒಂದು ಕಡೆ ಒಂದು ನಿರೀಕ್ಷೆ ಇತ್ತು, ನಾನು ಆಗಸ್ಟ್ ತಿಂಗಳಲ್ಲಿ ನಾನು ಈಚೆ ಬಂದ್ಬಿಡ್ತೀನಿ ಅಂತೇಳಿ ಅವ್ರ ಅಭಿಮಾನಿಗಳು, ಅವ್ರ ಕಡೆಯವರು, ಅವ್ರ ಆಪ್ತರೆಲ್ಲ ಅದನ್ನು ಹೇಳ್ಕೊತಾ ಇದ್ರು. ಅಂದರೆ ಅವ್ರು ಆಗಸ್ಟಲ್ಲಿ ಈಚೆ ಬರ್ಬೋದು ಅಂತೇಳಿ. ಆದರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಪಿಲ್ಲ. ಬದಲಾಗಿ ಮುಂದಿನ ವರ್ಷ ಮೇ 15ನೇ ತಾರೀಕುವರೆಗೂ ಅವ್ರಿಗೆ ಯಾವುದೇ ರೀತಿ ಜಾಮೀನು ಸಿಗುವಂಥ ಲಕ್ಷಣಗಳಿಲ್ಲ. ಜೊತೆಗೆ ಅವರು ಅರ್ಜಿಯಲ್ಲಿ ಹೇಳಿದರು, ನನಗೆ ಸಿನಿಮಾನೇ ನನಗೆ ಜೀವನೋಪಾಯ, ಇದು ಸಿನಿಮಾ ಮಾಡದಿದ್ರೆ ನನಗೆ ನಷ್ಟ ಆಗುತ್ತೆ ಅಂತೇಳಿ ಹೇಳಿದರು. ಆದರೆ ಸುಪ್ರೀಂ ಕೋರ್ಟ್ ಅದು ಯಾವುದನ್ನು ಕೂಡ ಪರಿಗಣಿಸಿಲ್ಲ. ಅವರ ಜೀವನೋಪಾಯ, ಅವರ ಲೈವ್ಲಿಹುಡ್ ಪ್ರಶ್ನೆಗಳು ಇದು ಯಾವುದನ್ನು ಕೂಡ ಸುಪ್ರೀಂ ಕೋರ್ಟ್ ಪರಿಗಣಿಸಿಲ್ಲ. ಬದಲಾಗಿ ಇದೊಂದು ಪ್ರಕರಣ ಇದೆ, ಕೊಲೆ ಪ್ರಕರಣ ಇದೆ, ಗಂಭೀರ ಪ್ರಕರಣ ಇದೆ. ಹೀಗಾಗಿ ಈ ಕೇಸ್ನ ಟ್ರಯಲ್ ಆದಷ್ಟು ಬೇಗ ಪೂರ್ಣ ಆಗಬೇಕು. ಒಂದು ವೇಳೆ ಪೂರ್ಣ ಆಗದೇ ಇದ್ದರೆ ಆಗ ನೀವು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಹೇಳಿದೆ. ಹೀಗಾಗಿ ಮೇ 15, 2027ವರೆಗೂ ದರ್ಶನ್ಗೆ ಜೈಲಿಂದ ಬಿಡುಗಡೆ ಭಾಗ್ಯ ಇಲ್ಲ. ಅಷ್ಟರಲ್ಲಿ ಏನಾದರೂ ಟ್ರಯಲ್ ಮುಗಿದ್ರೆ ಅಥವಾ ಮುಗಿದೇ ಇದ್ದರೆ ಆಗ ಅವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಬಹುದು. ಆಗ ಅವರಿಗೆ ಜಾಮೀನು ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಧುಶ್ರೀ, ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗಾಗಿ. ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಆ ಮೂಲಕ ಜಾಮೀನಿನ ನಿರೀಕ್ಷೆಯಲ್ಲಿದ್ದಂತಹ ನಟ ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಈ ದಿನದಿಂದ ಮುಂದಿನ ವರ್ಷ ಮೇ 15ರವರೆಗೂ ಕೂಡ ಏನು ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅನಗತ್ಯ ಕಾರಣವನ್ನು ಕೊಟ್ಟು ನೀವು ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿಗಳ ವಿಚಾರಣೆಯನ್ನು ಮುಂದೂಡಬಾರದು, ಈಗ ಆದಂತೆ ವಿಳಂಬ ಆಗಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳೋದರ ಜೊತೆಗೆ 1 ವರ್ಷ ಆದಮೇಲೆ ನಟ ದರ್ಶನ್ ರವರು ಮತ್ತೆ ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅವರು ಸುಪ್ರೀಂ ಕೋರ್ಟ್ಗೆ ಬರಬೇಕಾದಂತಹ ಅವಶ್ಯಕತೆ ಇಲ್ಲ. ಜಾಮೀನಿಗೋಸ್ಕರ ಸೆಷನ್ಸ್ ಕೋರ್ಟ್ನಲ್ಲೇ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಅಂತಾನೂ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ಪರ ವಕೀಲರಿಗೆ ಹೇಳಿದೆ. ಮತ್ತೊಂದು ಕಡೆ ಸಾಕ್ಷಿಗಳ ವಿಚಾರಣೆಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ರವರ ವಕೀಲರಿಗೂ ಕೂಡ ಇಲ್ಲಿ ಚಾಟಿ ಬೀಸಿದಂತಿದೆ. ಸಾಕ್ಷಿಗಳ ವಿಚಾರಣೆಯ ಸಂದರ್ಭದಲ್ಲಿ ನೀವು ಸಾಕ್ಷಿಗಳಿಗೆ ಏನು ಮಾಡ್ತಿದ್ದೀರಿ, ಅಥವಾ ಅವರೇನಾದರೂ ಇವರ ಒಂದು ಹಿಡಿತದಲ್ಲಿ ಇದ್ದಾರಾ ಅನ್ನೋ ಧಾಟಿಯಲ್ಲೂ ಕೂಡ ಅಲ್ಲಿ ವಾದ ಪ್ರತಿವಾದ ಆಗಿದೆ. ಮುಕುಲ್ ರೋಹಟಗಿ ಅವರು ಮೊದಲು ವಾದವನ್ನು ಸ್ಟಾರ್ಟ್ ಮಾಡ್ತಾರೆ. 272 ಸಾಕ್ಷಿಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ದರ್ಶನ್ ಪರ ವಕೀಲರಾಗಿರುವಂತಹ ಮುಕುಲ್ ರೋಹಟಗಿ ಅವರ ವಾದ. ಇನ್ನೂ 150 ಸಾಕ್ಷಿಗಳ ವಿಚಾರಣೆ ಮಾಡ್ತೇವೆಂದು ಪ್ರಾಸಿಕ್ಯೂಷನ್ ಹೇಳಿದೆ. ಅಂದರೆ ಈಗ ಆರಂಭವಾದಾಗಿನಿಂದ ಏನೆಲ್ಲ ಆಯಿತು ಅನ್ನೋ ಡೀಟೇಲ್ಸ್ ಇದು. ನಿಮಗೆ ಎಲ್ಲ ಕನಿಷ್ಠ ಸವಲತ್ತನ್ನು ನೀಡಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಒಂದು ಕನಿಷ್ಠ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ ಅಂತ ಆರೋಪಿಸಿದ್ರಲ್ಲ, ಆ ವಿಚಾರವಾಗಿ ಇದು ಸುಪ್ರೀಂ ಕೋರ್ಟ್ ಹೇಳಿದಂತಹ ಹೇಳಿಕೆ. ಪ್ರಮಾಣ ಪತ್ರದಲ್ಲಿ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ಇನ್ನು ಬೇರೆ ಖೈದಿಗಳಿಗೆ ಕುಟುಂಬದೊಂದಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ ಅಂತ ಮುಕುಲ್ ರೋಹಟಗಿ ಅವರು ವಾದವನ್ನು ಮಂಡಿಸ್ತಾರೆ. ಬೇರೆ ಬೇರೆ ಖೈದಿಗಳಿಗೆ ಅವಕಾಶವನ್ನು ನೀಡಿದ್ದಾರೆ. ಇನ್ನು 70 ಬಾರಿ ಕುಟುಂಬದವರ ಭೇಟಿಗೆ ಅವಕಾಶವನ್ನು ನೀಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ರವರ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ. ಆದರೆ ಮಾತನಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಜೊತೆಗೇ ಇರ್ತಾರೆ.
ಅಲ್ಲಿ ಪರ್ಸ್ನಲ್ ಆಗಿ ಮಾತನಾಡೋದಕ್ಕೆ ಯಾವುದೇ ರೀತಿಯ ಅವಕಾಶಗಳು ಇರೋದಿಲ್ಲ. ಸದಾಕಾಲ ಜೊತೆಲೇ ಇರ್ತಾರೆ ಕುಟುಂಬದವರು ಬಂದಂತಹ ಸಂದರ್ಭದಲ್ಲಿ. ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸಿ ಅಂತ ನಾವು ಕೇಳಿದ್ದೇವೆ. ಇದು ಮುಕುಲ್ ರೋಹಟಗಿಯವರ ವಾದ. ಯಾರೆಲ್ಲ ಪ್ರಮುಖ ಪ್ರತ್ಯಕ್ಷ ಸಾಕ್ಷಿಗಳಿರ್ತಾರೋ ಅವರ ವಿಚಾರಣೆಯನ್ನು ಮುಗಿಸಿ ಅಂತ ನಾವು ಕೇಳ್ಕೊಂಡ್ವಿ. ಆದರೆ ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನೇ ಇನ್ನೂ ಕೂಡ ಮುಗಿಸಿಲ್ಲ ಅಂತ ಹೇಳಿ ಮುಕುಲ್ ರೋಹಟಗಿಯವರು ಹೇಳ್ತಾರೆ. ಅದಾದಮೇಲೆ ಪ್ರಾಸಿಕ್ಯೂಷನ್ ಪರ ವಕೀಲರು, ನೀವು ಸಾಕ್ಷಿಗಳ ವಿಚಾರದಲ್ಲಿ ಏನು ಮಾಡಿದ್ದೀರಿ ಅದನ್ನು ನಾವು ಹೇಳೋದಿಲ್ಲ, ಒಂದು ವೇಳೆ ನಾವು ಅದನ್ನು ಇಲ್ಲಿ ತೆರೆದಿಟ್ಟರೆ ನಿಮ್ಮ ಜಾಮೀನು ಅರ್ಜಿಯೇ ವಜಾಗೊಳ್ಳಬಹುದು ಅಂತ ಹೇಳಿ ಸಿದ್ಧಾರ್ಥ ಲೂಥ್ರಾ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಇಲ್ಲಿ ಮುಕುಲ್ ರೋಹಟಗಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ಲೂಥ್ರಾ ಅವರ ಪ್ರತಿವಾದ ಇದು. ಸಾಕ್ಷಿಗಳ ವಿಚಾರಣೆ ವಿಳಂಬವಾಗ್ತಾ ಇರೋದು ಯಾಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡ್ತಾರೆ. ಯಾಕೆಷ್ಟು ಡಿಲೇ ಆಗ್ತಾ ಇದೆ, ಅದಕ್ಕೇನು ಕಾರಣ ಅಂತ ಕೇಳ್ತಾರೆ. ಹಾಗೆಯೇ ಮುಖ್ಯವಾದ 60 ಸಾಕ್ಷಿಗಳನ್ನು ಇನ್ನು 1 ವರ್ಷದ ಒಳಗೆ ವಿಚಾರಣೆ ಮಾಡಿ ಮುಗಿಸ್ತೇವೆ ಅಂತ ಸಿದ್ಧಾರ್ಥ ಲೂಥ್ರಾ ಅವರು ಹೇಳ್ತಾರೆ. ಕೆಲವೊಂದು ಟೆಕ್ನಿಕಲ್ ಇರಬಹುದು ಅಥವಾ ನ್ಯಾಯಾಧೀಶರು ಇಲ್ಲದೇ ಇರುವಂತಹ ಕಾರಣವನ್ನು ಇಲ್ಲಿ ಸಿದ್ಧಾರ್ಥ ಲೂಥ್ರಾ ಅವರು ಕೊಡ್ತಾರೆ. ಪರ್ಮನೆಂಟ್ ನ್ಯಾಯಾಧೀಶರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅವರು ಮಾತನಾಡ್ತಾರೆ. ನಾವು 57ನೇ CCH ಕೋರ್ಟ್ನಿಂದ ವರದಿಯನ್ನು ಕೇಳಿದ್ದೆವು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳಿದಂತಹ ಸಂದರ್ಭದಲ್ಲಿ ಆ ಕಡೆಯಿಂದ ವರದಿ ಕೂಡ ಬರುತ್ತೆ. ಅಂದರೆ 57ನೇ CCH ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರೋಗ್ರೆಸ್ ಆಗಿದೆ ಅನ್ನೋದ್ರ ಬಗ್ಗೆ ವರದಿಯೂ ಕೂಡ ಸಿಗುತ್ತೆ.